ಧರ್ಮಸ್ಥಳದ ಸುತ್ತ ಅಸಹಜ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎಸ್ಐಟಿಯಿಂದ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ. 11, 12, 13ನೇ ಸ್ಪಾಟ್ಗಳಲ್ಲಿ ಎಸ್ಐಟಿ ತಂಡ ಇಂದು ಶೋಧ ಕಾರ್ಯವನ್ನು ಮಾಡುತ್ತೆ. ಸೋಮವಾರದ ಎಸ್ಐಟಿ ಶೋಧದ ಸುತ್ತ ಎಲ್ಲರ ಚಿತ್ತ ಇರುವಂಥದ್ದು. ಇನ್ನು ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ತಂಡ ತನ್ನ ಶೋಧವನ್ನ ಮಾಡಲಿದೆ. ಇತ್ತ ನೇತ್ರಾವತಿ ತಟದ ಪಾಯಿಂಟ್ಗಳಲ್ಲಿ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಶೋಧ ನಡೆದ ಸ್ಥಳಗಳಲ್ಲಿ ಗನ್ ಮ್ಯಾನ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಇದುವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಸಂಪೂರ್ಣವಾಗಿದೆ. ಇನ್ನು ಧರ್ಮಸ್ಥಳದ ಸುತ್ತ ಅಸಹಜ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ನಿನ್ನೆ ಭಾನುವಾರ ಹೀಗಾಗಿ ರಜೆ ನೀಡಲಾಗಿತ್ತು. ಇನ್ನು ಉಳಿದಿರೋದು 3 ಸ್ಪಾಟ್ಗಳು, 11, 12 ಹಾಗೂ 13ನೇ ಸ್ಪಾಟ್. ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಇನ್ನು 10 ಪಾಯಿಂಟ್ ಏನು ದೂರುದಾರ ಗುರುತಿಸಿದಂತಹ 10 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಗಿದಿದೆ. ಇದರಲ್ಲಿ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು, 12 ಮೂಳೆಗಳ ತುಂಡು ಹಾಗೂ ತಲೆಬುರುಡೆಯ 2 ಹೋಳುಗಳು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂಥದ್ದು. ಅದು ಬಿಟ್ಟರೆ ಇನ್ನು 7ನೇ ಪಾಯಿಂಟ್ನಲ್ಲಿ ಒಂದು ಕರ್ಚಿಫ್ ಸಿಕ್ಕಿತ್ತು. ಇಷ್ಟು ಬಿಟ್ಟರೆ ಇನ್ನು 10 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ ಬಿಟ್ಟರೆ ಇನ್ನು ಯಾವುದೇ ಪಾಯಿಂಟ್ಗಳಲ್ಲಿ ಏನೂ ಕುರುಹು ಪತ್ತೆಯಾಗಿಲ್ಲ. ಹೀಗಾಗಿ ಇವತ್ತು 11, 12 ಹಾಗೂ 13ನೇ ಸ್ಪಾಟ್ಗಳಲ್ಲಿ ಎಸ್ಐಟಿ ತಂಡ ಶೋಧವನ್ನು ಮಾಡುತ್ತೆ. ಉಳಿದಿರೋದು 3 ಸ್ಪಾಟ್ಗಳು, 3 ಪಾಯಿಂಟ್ಗಳು. ಹೀಗಾಗಿ ಇವತ್ತಿನ ಶೋಧ ಕಾರ್ಯದ ಮೇಲೆ ಎಲ್ಲರ ಚಿತ್ತ ಇರುವಂಥದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಅಕಸ್ಮಾತ್ ಏನಾದರೂ ಈ ಒಂದು 3 ಸ್ಪಾಟ್ಗಳಲ್ಲೂ ಯಾವುದೇ ರೀತಿಯಾದಂತಹ ಕುರುಹು ಸಿಗಲಿಲ್ಲ ಅಂದರೆ ಈ ಪ್ರಕರಣ ಯಾವ ರೀತಿ ಸಾಗುತ್ತೆ ಅಂತ ಕಾದು ನೋಡಬೇಕಿದೆ. ಜೊತೆಗೆ ಏನಾದರೂ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಇದಕ್ಕೆ ಒಂದು ಮೇಜರ್ ಟ್ವಿಸ್ಟ್, ಮಹತ್ವದ ಬೆಳವಣಿಗೆ ಆಗುತ್ತೆ. ಇನ್ನು 9 ಹಾಗೂ 13ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಅಂತ ಈ ಶೋಧ ಕಾರ್ಯ ಆರಂಭವಾಗೋದಕ್ಕೂ ಮುನ್ನವೇ ದೂರುದಾರ ಹೇಳಿರ್ತಾನೆ. ಆದರೆ 9ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯಾದಂಥ ಕುರುಹು ಸಿಕ್ಕಿರಲ್ಲ. ಹಿಟಾಚಿಯಿಂದ 6 ಅಡಿಗಳಷ್ಟು ಆಳವಾಗಿ ಅಗೆದ್ರೂ ಕೂಡ ಅಲ್ಲಿ ಯಾವುದೇ ಕುರುಹು ಪತ್ತೆಯಾಗಿರಲ್ಲ. ಹೀಗಾಗಿ 13ನೇ ಪಾಯಿಂಟ್ನಲ್ಲಾದರೂ ಅಸ್ಥಿಪಂಜರಗಳು ಸಿಗುತ್ತಾ ಏನು, ಇದೆಲ್ಲವನ್ನ ಕಾದು ನೋಡಬೇಕಿದೆ. ಜೊತೆಗೆ ಇವತ್ತೂ ಕೂಡ 3 ಪಾಯಿಂಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ ಅಂದರೆ ಅನಾಮಿಕನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಎಸ್ಐಟಿ ಕಚೇರಿಗೆ ಇನ್ನೊಬ್ಬರು ದೂರುದಾರ ಕೂಡ ಬಂದಿರುವಂಥದ್ದು. ಅವರು ನಾನು ಕೂಡ 15 ವರ್ಷದ ಹಿಂದೆ ಒಂದು ಬಾಲಕಿಯ ಶವವನ್ನು ನೋಡಿದ್ದೆ, ಕೊಳೆತ ಸ್ಥಿತಿಯಲ್ಲಿತ್ತು ಅಂತ ಹೇಳಿಕೆಯನ್ನು ನೀಡಿದ್ರು. ಇವತ್ತು ಅವರು ಈ ಕುರಿತಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಎಸ್ಐಟಿ ಕಚೇರಿಗೆ ಆಗಮಿಸಲಿದ್ದಾರೆ.